ಹೆಲೋ ಫ್ರೆಂಡ್ಸ್, ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆ. ಉತ್ತರ ಪ್ರದೇಶದ ಮೊದಲ ಬಯೋಪ್ಲಾಸ್ಟಿಕ್ ಪಾರ್ಕ್ ಅಥವಾ ಜೈವಿಕ ಪ್ಲಾಸ್ಟಿಕ್ ಪಾರ್ಕ್ ಅನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗುವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಲಖೀಪುರ ಖೇರಿಯಲ್ಲಿ ಸ್ಥಾಪಿಸಲಾಗುತ್ತಿದೆ. ಉತ್ತರ ಪ್ರದೇಶದಲ್ಲಿ ಮೊದಲ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಲಖೀಪುರ ಖೇರಿ ಜಿಲ್ಲೆಯ ಗೋಲಾ ಗೋಕರ್ಣನಾಥ ತಹಶೀಲ್ನ ಕುಂಬಿ ಗ್ರಾಮದಲ್ಲಿ ನಿರ್ಮಿಸಲಾಗುವುದು ಎಂದು ತಿಳಿಸಿರುತ್ತಾರೆ. ಇಲ್ಲಿ ಬಯೋಪ್ಲಾಸ್ಟಿಕ್ ಪಾರ್ಕ್ ನೆನಪಿಟ್ಟುಕೊಳ್ಳಿ, ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಈ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು 1,000 ಹೆಕ್ಟೇರ್ ಭೂಮಿಯಲ್ಲಿ ನಿರ್ಮಿಸಲಾಗುವುದು ಎಂದು ತಿಳಿಸಿದ್ದಾರೆ ಮತ್ತು ಈ ಪಾರ್ಕ್ ಅನ್ನು ನಿರ್ಮಿಸಲು ಆಗುವ ವೆಚ್ಚ ಎಷ್ಟಾಗಿರುತ್ತದೆ ಅಂದರೆ 2,000 ಕೋಟಿ ರೂಪಾಯಿ ಅಂತೂ ಅಂದಾಜು ಮಾಡಲಾಗಿರುತ್ತದೆ. ಹಾಗೆಯೇ ಈ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಯಾರು ನಿರ್ಮಿಸುತ್ತಿದ್ದಾರೆ ಅಂದರೆ ಬಲಂಪುರಂ ಚೀನಿ ಮಿಲ್ ಈ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ನಿರ್ಮಿಸುತ್ತಿದ್ದಾರೆ ಹಾಗೂ ಇದರ ನೋಡಲ್ ಏಜೆನ್ಸಿ ಯಾರಾಗಿರುತ್ತಾರೆ ಅಂದರೆ ಉತ್ತರ ಪ್ರದೇಶದ ಎಕ್ಸ್ಪ್ರೆಸ್ ವೇಸ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಇದರ ನೋಡಲ್ ಏಜೆನ್ಸಿಯಾಗಿ ಹೊರಹೊಮ್ಮಿದ್ದಾರೆ. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಯಾಕೆ ನಿರ್ಮಿಸಲಾಗುತ್ತದೆ ಅಂದರೆ ಪೆಟ್ರೋಲಿಯಂ ಉತ್ಪನ್ನ ಆಧಾರಿತ ಪ್ಲಾಸ್ಟಿಕ್ ಉತ್ಪನ್ನಗಳಿಂದ ಉಂಟಾಗುವ ಪರಿಸರ ಮಾಲಿನ್ಯದ ಸಮಸ್ಯೆಗಳನ್ನು ಎದುರಿಸುವುದಕ್ಕಾಗಿ ಈ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಉತ್ತರ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. DRDO ಅಭ್ಯಾಸ್ ಎನ್ನುವ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಎಲ್ಲಿ ಪರೀಕ್ಷಿಸಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಒಡಿಶಾದಲ್ಲಿ ಪರೀಕ್ಷಿಸಿರುತ್ತದೆ. ಒಡಿಶಾದ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಹೈ ಸ್ಪೀಡ್ ಎಕ್ಸ್ಪೆಂಡೇಬಲ್ ಏರಿಯಲ್ ಟಾರ್ಗೆಟ್ನಲ್ಲಿ ಅಥವಾ ಹಿಟ್ ಅಂತ ಕೂಡ ಕರೆಯಬಹುದು. ಇಲ್ಲಿ ಅಭ್ಯಾಸ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿರುತ್ತದೆ. ಸೊ ಇಲ್ಲಿ ಒಂದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಈ ಚಂಡೀಪುರದಲ್ಲಿ ಮೊದಲ ಬಾರಿಗೆ ಅಲ್ಲ ಈ ಅಭ್ಯಾಸ ಕ್ಷಿಪಣಿಯನ್ನು ಪರೀಕ್ಷಿಸಿರುವುದು. ಒಟ್ಟಿಗೆ ಸತತವಾಗಿ 6 ಬಾರಿ ಈ ಅಭ್ಯಾಸ ಕ್ಷಿಪಣಿಯನ್ನು ಪರೀಕ್ಷಿಸಲಾಗಿದೆ. ಇದರಲ್ಲಿ ಎಲ್ಲದರಲ್ಲಿ ಕೂಡ ಯಶಸ್ವಿಯಾಗಿ ಕಂಡು ಬಂದಿದೆ. ಈ ಅಭ್ಯಾಸ ಕ್ಷಿಪಣಿಯನ್ನು ಯಾರು ತಯಾರಿಸಿದ್ದು ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತು ಖಾಸಗಿ ವಲಯದ ಕಂಪನಿಯಾದ ಲಾಸೆರ್ ಮತ್ತು ಟೂಬ್ರೋ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿರುತ್ತದೆ ಅಥವಾ ತಯಾರಿಸಿರುತ್ತದೆ. ಇದನ್ನು ಯಾರು ವಿನ್ಯಾಸಗೊಳಿಸಿದ್ದು ಅಂದರೆ DRDOದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಬೆಂಗಳೂರು ಸಂಸ್ಥೆಯು ಇದನ್ನು ವಿನ್ಯಾಸಗೊಳಿಸಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಹಾಗೆಯೇ ನಿನ್ನೆ ಒಂದು ಕ್ಲಾಸ್ನಲ್ಲಿ ನಾವು ನೋಡಿದ್ವಿ DRDOನ ಜೋಧ್ಪುರ ಪ್ರಯೋಗಾಲಯವು ಅಭಿವೃದ್ಧಿಪಡಿಸಿದ ನೂತನ ರಾಕೆಟ್ ಅನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಗಿದೆ ಅಂತ. ಆ ರಾಕೆಟ್ನ ಹೆಸರನ್ನು ನೆನಪಿಟ್ಟುಕೊಳ್ಬೇಕಾಗುತ್ತೆ. ಅದರ ಹೆಸರು ಏನಾಗಿರುತ್ತದೆ ಅಂದರೆ ಮಧ್ಯಮ ಶ್ರೇಣಿಯ ಮೈಕ್ರೋವೇವ್ ಅಬ್ಸ್ಕ್ಯೂರೇಟ್ ಚಾಪ್ ರಾಕೆಟ್ ಎನ್ನುವುದಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡುವುದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಅಂಕಿಅಂಶ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಜೂನ್ 29ರಂದು ಪ್ರತಿ ವರ್ಷ ಭಾರತದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಭಾರತದಲ್ಲಿ ಅಂಕಿಅಂಶ ದಿನವನ್ನು ಜೂನ್ 29ರಂದು ಆಚರಿಸಲಾಗುವುದು. ವರ್ಲ್ಡ್ನಲ್ಲಿ ಅಕ್ಟೋಬರ್ 20ರಂದು ಪ್ರತಿ ವರ್ಷ ವಿಶ್ವ ಅಂಕಿಅಂಶ ದಿನವನ್ನು ಆಚರಿಸಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಭಾರತದಲ್ಲಿ 29 ಜೂನ್ನಂದು ಪ್ರತಿ ವರ್ಷ ಅಂಕಿಅಂಶ ದಿನವನ್ನು ಆಚರಿಸಲಾಗುತ್ತದೆ. ಈ ಮೊದಲ ಬಾರಿಗೆ ಈ ಅಂಕಿಅಂಶ ದಿನವನ್ನು 2007ರಲ್ಲಿ ಆಚರಿಸಲು ಪ್ರಾರಂಭಿಸಲಾಗಿರುತ್ತದೆ. ಇದು ಇದರ 18ನೇ ಸಾಲಿನ ಅಂಕಿಅಂಶ ದಿನವಾಗಿರುತ್ತದೆ. ಇದರಲ್ಲಿ 2024ರ ಥೀಮ್ ಏನಾಗಿರುತ್ತದೆ ಅಂದರೆ ನಿರ್ಧಾರ ಮಾಡುವಿಕೆಗಾಗಿ ಡೇಟಾದ ಬಳಕೆ ಎನ್ನುವುದು 2024ರ ಥೀಮ್ ಆಗಿದೆ, ನೆನಪಿಟ್ಟುಕೊಳ್ಳಿ. ಹಾಗೆ ಭಾರತದಲ್ಲಿ 29 ಜೂನ್ನಂದೇ ಯಾಕೆ ಅಂಕಿಅಂಶ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳುವುದಾದರೆ ಭಾರತದಲ್ಲಿ ಅಂಕಿಅಂಶ ಪಿತಾಮಹ ಎಂದೇ ಪ್ರಸಿದ್ಧರಾಗಿರುವ ಪ್ರೊಫೆಸರ್ ಮಹಲಾನೊಬಿಸ್ ಅವರ ಜನ್ಮದಿನವಾಗಿರುತ್ತದೆ 29 ಜೂನ್ 1893. ಸೊ ಇವರನ್ನು ಸ್ಮರಿಸುವುದಕ್ಕಾಗಿ ಪ್ರತಿ ವರ್ಷ ಜೂನ್ 29ರಂದು ಭಾರತದಲ್ಲಿ ಅಂಕಿಅಂಶ ದಿನವನ್ನು ಆಚರಿಸಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗವಾಗಿ ದ್ವಿಶತಕ ಗಳಿಸಿದ ಕ್ರಿಕೆಟಿಗ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಶಿಫಾಲಿ ವರ್ಮಾ. ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆ ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಗಿರುವುದರಿಂದ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಶಿಫಾಲಿ ವರ್ಮಾ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ ದ್ವಿಶತಕ ಬಾರಿಸುವ ಮೂಲಕ ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗವಾಗಿ ದ್ವಿಶತಕ ಸಿಡಿಸಿದ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. ಇಲ್ಲಿ ಇವರು 196 ಎಸೆತಗಳಲ್ಲಿ 200 ರನ್ಗಳನ್ನು ಸಿಡಿಸುವ ಮುಖಾಂತರ ಈ ದಾಖಲೆಯನ್ನು ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳಿ, 196 ರನ್ಗಳನ್ನು ಫೇಸ್ ಮಾಡಿ 200 ರನ್ನನ್ನು ಬಾರಿಸಿರುತ್ತಾರೆ. ಅಂದರೆ ಇದನ್ನು ದ್ವಿಶತಕ ಅಂತ ಹೇಳಲಾಗುತ್ತದೆ. ದ್ವಿಶತಕವನ್ನು ಮಾಡಿರುವುದರಿಂದ ಇವರು ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗವಾಗಿ ದ್ವಿಶತಕ ಸಿಡಿಸಿದ ಆಟಗಾರ್ತಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ.
ಹಾಗೆ ಈ ಪಂದ್ಯಾವಳಿಯಲ್ಲಿ ಇವರು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ನೋಡುವ. ಮೊದಲನೆಯದಾಗಿ ಮಿಥಾಲಿ ರಾಜ್ ನಂತರ ಭಾರತದಿಂದ ಈ ಸಾಧನೆ ಮಾಡಿದ ಅಂದರೆ ದ್ವಿಶತಕ ಮಾಡಿದ ಎರಡನೇ ಆಟಗಾರ್ತಿಯಾಗಿ ಇವರು ಹೊರಹೊಮ್ಮಿದ್ದಾರೆ. ಮತ್ತು ಈ ದ್ವಿಶತಕವನ್ನು ಮಾಡುವ ಮೂಲಕ ಯಾರ ಸಾಧನೆಯನ್ನು ಇವರು ಮುರಿದಿದ್ದಾರೆ ಅಂದರೆ ಆಸ್ಟ್ರೇಲಿಯಾದ ಅನಾಬೆಲ್ ಸದರ್ಲ್ಯಾಂಡ್ ಅವರು 248 ಬಾಲ್ಗಳಲ್ಲಿ 200 ರನ್ಗಳನ್ನು ಮಾಡಿದ ದಾಖಲೆಯನ್ನು ಇಲ್ಲಿ ಇವರು ಮುರಿದಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ 1984ರಲ್ಲಿ ಇಂಗ್ಲೆಂಡ್ ಆಟಗಾರ್ತಿಯಾದ ಜಾನೆಟ್ ಬ್ರಿಟನ್ ಅವರು 137 ಎಸೆತಗಳಲ್ಲಿ ಶತಕ ಅಂದರೆ 100 ರನ್ನನ್ನು ಮಾಡಿದರು. ಆ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಅಂದರೆ ಇಲ್ಲಿ ಇವರು ಶಿಫಾಲಿ ವರ್ಮಾ ಇವರು 100 ರನ್ನನ್ನು ಶತಕವನ್ನು 113 ಬಾಲ್ಗಳಲ್ಲಿ ಮಾಡಿರುವ ಕಾರಣದಿಂದಾಗಿ ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ಶತಕವನ್ನು ಸಿಡಿಸಿದ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿರುತ್ತಾರೆ ಇದರ ಮೂಲಕ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಮತ್ತು ಈ ಪಂದ್ಯಾವಳಿಯಲ್ಲಿ ಶಿಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಇವರು ಪಾರ್ಟ್ನರ್ಶಿಪ್ನಲ್ಲಿ 192 ರನ್ನುಗಳನ್ನು ಕಲೆ ಹಾಕಿರುತ್ತಾರೆ. ಹಾಗಾಗಿ ಭಾರತದ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ನನ್ನು ಕಲೆ ಹಾಕಿರುವ ಸಾಧನೆಯನ್ನು ಕೂಡ ಇವರು ಮಾಡಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ. 2024ರಲ್ಲಿ ಕಾಮನ್ವೆಲ್ತ್ ಸನ್ನಕತೆ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಯಾರು? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಸಂಜನಾ ಠಾಕೂರ್ ಅವರು ಗೆದ್ದಿರುತ್ತಾರೆ. ಸಂಜನಾ ಠಾಕೂರ್ ಇವರು ಮುಂಬೈನ ಬರಹಗಾರ್ತಿಯಾಗಿರುತ್ತಾರೆ. ಜೂನ್ 27ರಂದು ಲಂಡನ್ನಲ್ಲಿ ನಡೆದ ಕಾಮನ್ವೆಲ್ತ್ ಸನ್ನಕತೆ ಬಹುಮಾನವನ್ನು ಪಡೆದುಕೊಂಡ ವಿಜೇತೆ ಇವರಾಗಿರುತ್ತಾರೆ. ಸೊ ಇಲ್ಲಿ ಇವರಿಗೆ ಯಾವ ಸನ್ನಕತೆಗಾಗಿ ಈ ಪ್ರಶಸ್ತಿ ಸಿಕ್ಕಿತು ಅಂದರೆ ಐಶ್ವರ್ಯ ರೈ ಎನ್ನುವ ಸನ್ನಕತೆಗಾಗಿ ಇವರಿಗೆ ಈ ಪ್ರಶಸ್ತಿ ದೊರಕಿರುತ್ತದೆ, ಕಾಮನ್ವೆಲ್ತ್ ಸನ್ನಕತೆ ಬಹುಮಾನ. ಇಲ್ಲಿ ಈ ಕಾಮನ್ವೆಲ್ತ್ ಸನ್ನಕತೆ ಪ್ರಶಸ್ತಿಯಲ್ಲಿ ಒಟ್ಟಾಗಿ 5 ವಿಜೇತರನ್ನು ಘೋಷಿಸಲಾಗುತ್ತದೆ. ಇಲ್ಲಿ ಮೊದಲ ವಿಜೇತರಿಗೆ 5,000 ಪೌಂಡನ್ನು ನೀಡಲಾಗುತ್ತದೆ ಮತ್ತು ಉಳಿದ 4 ವಿಜೇತರಿಗೆ 2,500 ಪೌಂಡನ್ನು ನೀಡಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಯಾವ ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಮಾಜಿ ಲಡ್ಕಿ ಬೆಹನ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾದ ಅಜಿತ್ ಪವಾರ್ ಅವರು ಮಹಿಳೆಯರಿಗಾಗಿ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬೆಹನ್ ಎನ್ನುವ ಯೋಜನೆಯನ್ನು ಘೋಷಿಸಿರುತ್ತಾರೆ. ಈ ಯೋಜನೆಯ ಅಡಿಯಲ್ಲಿ ಏನು ಮಾಡಲಾಗುತ್ತದೆ ಅಂದರೆ 21ರಿಂದ 60 ವರ್ಷ ವಯಸ್ಸಿನ ಎಲ್ಲ ಮಹಿಳೆಯರಿಗೆ ತಿಂಗಳಿಗೆ 1,500 ರೂಪಾಯಿಗಳನ್ನು ನೀಡಲಾಗುತ್ತದೆ. ಸೊ ಈ ಯೋಜನೆಯ ಅಡಿಯಲ್ಲಿ ಯೋಜನೆ ಉಂಟಲ್ಲ, ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬೆಹನ್ ಯೋಜನೆ. ಈ ಯೋಜನೆಯು ಲೇಕ್ ಲಡ್ಕಿ ಯೋಜನೆಯ ಕಾನ್ಸೆಪ್ಟನ್ನೇ ಹೊಂದಿರುತ್ತದೆ. ಅಂದರೆ ಯಾವ ರೀತಿಯಾಗಿ ಅಂದರೆ ಈ ಲೇಕ್ ಲಡ್ಕಿ ಯೋಜನೆಯ ಅಡಿಯಲ್ಲಿ ಕೂಡ ಹೆಣ್ಣು ಮಕ್ಕಳಿರುವ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿತ್ತು ಮತ್ತು ಹೆಣ್ಣು ಮಕ್ಕಳು ಶಾಲೆಯಿಂದ ಹೊರಬಿರುವುದನ್ನು ತಡೆಯಲು ರಾಜ್ಯ ಸರ್ಕಾರ 2022-23 ಸಾಲಿನಲ್ಲಿ ಲೇಕ್ ಲಡ್ಕಿ ಯೋಜನೆಯನ್ನು ಜಾರಿಗೆ ತಂದಿದ್ದರು ಮಹಾರಾಷ್ಟ್ರದಲ್ಲಿ. ಸೊ ಈ ಲೇಕ್ ಲಡ್ಕಿ ಯೋಜನೆಯ ಅಡಿಯಲ್ಲಿ 1,000 ರೂಪಾಯಿಯನ್ನು ನೀಡಲಾಗುತ್ತಿತ್ತು ಸ್ಟಾರ್ಟಿಂಗ್ನಲ್ಲಿ. ನಂತರ ಇದನ್ನು 1,250 ರೂಪಾಯಿಗೆ ಹೆಚ್ಚಿಸಿದ್ದಾರೆ. ಹಾಗೆ ಈ ಯೋಜನೆ ಕೂಡ ಸೇಮ್ ಇರುತ್ತದೆ. ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸಹಾಯ ನೀಡುವುದಕ್ಕಾಗಿಯೇ ಈ ಯೋಜನೆ ಆಗಿರುತ್ತದೆ, ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬೆಹನ್ ಯೋಜನೆ. ಸೊ ಈ ಸಂದರ್ಭದಲ್ಲಿ CM ಅನ್ನಛತ್ರ ಯೋಜನೆಯ ಅಡಿಯಲ್ಲಿ ಪ್ರತಿ 5 ಸದಸ್ಯರು ಹೊಂದಿರುವ ಕುಟುಂಬಗಳಿಗೆ 3 ಉಚಿತ ಸಿಲಿಂಡರ್ಗಳನ್ನು ನೀಡುವ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದರು. ಮತ್ತು ರಾಜ್ಯ ಸರ್ಕಾರವು ಹಾಲು ಉತ್ಪಾದಕ ರೈತರಿಗೆ ಪ್ರತಿ ಲೀಟರ್ಗೆ 5 ರೂಪಾಯಿಯಂತೆ ಬೋನಸ್ ನೀಡುವ ಒಂದು ಯೋಜನೆ ಇತ್ತು, ಅದನ್ನು ಕೂಡ ಮುಂದುವರಿಸಿರುತ್ತಾರೆ. ಕ್ಯಾಬಿನೆಟ್ನಲ್ಲಿ ಈ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. ಜೂನ್ 2024ರಲ್ಲಿ ನವರತ್ನ ಕಂಪನಿಯ ಸ್ಥಾನಮಾನವನ್ನು ಯಾರಿಗೆ ನೀಡಲಾಗಿದೆ? ಅಂದರೆ ಯಾವ ಕಂಪನಿಗೆ ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಮಾಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಕಂಪನಿಯು ನವರತ್ನ ಸ್ಥಾನಮಾನವನ್ನು ಪಡೆದುಕೊಂಡಿರುತ್ತದೆ. ಇದರ ಬಗ್ಗೆ ಮಾಹಿತಿ. ಸಾರ್ವಜನಿಕ ಉದ್ಯಮಗಳ ಇಲಾಖೆ ನೆನಪಿಟ್ಕೊಳ್ಳಿ. ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ಮಜಗನ್ ಡಾಕ್ ಶಿಪ್ ಬಿಲ್ಡರ್ಸ್ಗೆ ನವರತ್ನ ಸ್ಥಾನಮಾನವನ್ನು ನೀಡಿರುತ್ತದೆ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿದೆ. ಈ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ PSU ಕಂಪನಿಯು ಈ ಸ್ಥಾನಮಾನವನ್ನು ಪಡೆದ 18ನೇ PSU ಕಂಪನಿಯಾಗಿರುತ್ತದೆ. ಅಂದರೆ ಇಲ್ಲಿ PSU ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕನ್ ಕಂಪನೀಸ್ಗಳು ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಈ ನವರತ್ನ ಸ್ಥಾನಮಾನವನ್ನು ಪಡೆದುಕೊಳ್ಳುವುದರಿಂದ ಕಂಪನಿಗಳಿಗೆ ಯಾವೆಲ್ಲ ಮಹತ್ವ ಸಿಗುತ್ತದೆ ಅಂದರೆ 1,000 ಕೋಟಿ ರೂಪಾಯಿವರೆಗೆ ಹೂಡಿಕೆಯನ್ನು ಕೇಂದ್ರ ಸರ್ಕಾರದ ಅನುಮೋದನೆ ಇಲ್ಲದೆ ಮಾಡಬಹುದಾಗಿರುತ್ತದೆ. ಹಾಗೆಯೇ 1 ವರ್ಷದೊಳಗೆ ತಮ್ಮ ಒಟ್ಟು ಆಸ್ತಿಯ 30% ಹೂಡಿಕೆಯನ್ನು ಮಾಡಲು ಸ್ವತಂತ್ರವನ್ನು ಕೂಡ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಒಂದು ಕಂಪನಿಯು ನವರತ್ನ ಸ್ಥಾನಮಾನವನ್ನು ಹೇಗೆ ಪಡೆಯಬಹುದು ಅಂತ ನೋಡುವುದರಲ್ಲಿ ಮೊದಲನೆಯದಾಗಿ ನವರತ್ನ ಕಂಪನಿಯಾಗಲು ನವರತ್ನ ಸ್ಥಾನಮಾನವನ್ನು ಪಡೆಯಲು PSU ಕಂಪನಿಗಳು
ಮಿನಿರತ್ನ ಕಂಪನಿಯಾಗಿರಬೇಕಾಗಿರುತ್ತದೆ. ಎರಡನೆಯದಾಗಿ ಕಂಪನಿಯು ಸತತ 3 ವರ್ಷಗಳವರೆಗೆ 5,000 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ನೋಂದಾಯಿಸಬೇಕಾಗಿರುತ್ತದೆ ಮತ್ತು ಸರಾಸರಿಯನ್ನು ನಿರ್ವಹಿಸಬೇಕಾಗಿರುತ್ತದೆ. ಹಾಗೆಯೇ 3 ವರ್ಷಗಳ ಕಾಲ ವಾರ್ಷಿಕ ವಹಿವಾಟು 25,000 ಕೋಟಿ ರೂಪಾಯಿ ಅಲ್ಲದೆ ಅದರ ಸರಾಸರಿ ವಾರ್ಷಿಕ ನಿವ್ವಳ ಮೌಲ್ಯವು 3 ವರ್ಷಗಳವರೆಗೆ 15,000 ಕೋಟಿ ಇರಬೇಕಾಗಿರುತ್ತದೆ. ಸೊ ಈ ಎಲ್ಲ ಕ್ರೈಟೀರಿಯಾಸ್ಗಳನ್ನು ಫಾಲೋ ಮಾಡಿದರೆ ಆ ಕಂಪನಿಯು ನವರತ್ನ ಸ್ಥಾನಮಾನವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ವಿದೇಶಾಂಗ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಕ್ರಮ್ ಮಿಸ್ರಿ ಇವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಇಲ್ಲಿ ಇವರು ರಾಷ್ಟ್ರೀಯ ಭದ್ರತಾ ಉಪಸಲಹೆಗಾರರಾಗಿದ್ದ ವಿಕ್ರಮ್ ಮಿಸ್ರಿ ಇವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ನೂತನವಾಗಿ ನೇಮಕಗೊಂಡಿದ್ದಾರೆ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇಲ್ಲಿ ಇವರು ಯಾರ ಸ್ಥಾನವನ್ನು ಪಡೆದರು ಅಂದರೆ ವಿನಯ್ ಮೋಹನ್ ಕತ್ವಾ ಅವರ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಇವರು ಜುಲೈ 15ರಂದು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಲಿರುತ್ತಾರೆ. ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯು, ವಿಕ್ರಮ್ ಮಿಸ್ರಿ ಇವರು ಈ ಹಿಂದೆ 3 ಪ್ರಧಾನಮಂತ್ರಿಗಳ ಖಾಸಗಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. 1997ರಲ್ಲಿ ಇಂದರ್ ಕುಮಾರ್ ಗಜಲ್ ಅವರ ಖಾಸಗಿ ಕಾರ್ಯದರ್ಶಿಯಾಗಿದ್ದರು. 2012ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಖಾಸಗಿ ಕಾರ್ಯದರ್ಶಿಯಾಗಿದ್ದರು ಮತ್ತು 2017ರಲ್ಲಿ ನರೇಂದ್ರ ಮೋದಿ ಅವರ ಅಧಿಕಾರಾವಧಿಯಲ್ಲಿ ಖಾಸಗಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದರು. ಸೊ ಈಗ ವಿದೇಶಾಂಗ ಕಾರ್ಯದರ್ಶಿಯಾಗಿ ಜುಲೈ 15ರಂದು ಅಧಿಕಾರವನ್ನು ಪಡೆದುಕೊಳ್ಳುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಯಾವುದಾಗಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಸತತವಾಗಿ ಟಾಟಾ ಗ್ರೂಪ್ಸ್ ಭಾರತದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿರುತ್ತದೆ. ಟಾಟಾ ಗ್ರೂಪ್ಸ್ ಮತ್ತೊಮ್ಮೆ ಭಾರತದ ಅತ್ಯಮೂಲ್ಯ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ. ಇದರ ಮೌಲ್ಯ ಎಷ್ಟಾಗಿರುತ್ತದೆ ಅಂದರೆ $26.4 ಬಿಲಿಯನ್ ಆಗಿರುತ್ತದೆ ಈ ಬ್ರ್ಯಾಂಡ್ನ ಮೌಲ್ಯ. ಇದು ಮೊದಲ ಬಾರಿಗೆ ಆಗಿರುತ್ತದೆ ಭಾರತದ ಒಂದು ಬ್ರ್ಯಾಂಡ್ $25 ಶತಕೋಟಿ ಮಾರ್ಕ್ ಅನ್ನು ಮೀರಿರುವುದು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ರಿಪೋರ್ಟನ್ನು ಯಾರು ಬಿಡುಗಡೆ ಮಾಡಿದ್ದು ಅಂದರೆ ಬ್ರ್ಯಾಂಡ್ ಫೈನಾನ್ಸ್ ಇಂಡಿಯಾ 100 ಈ ವರದಿಯನ್ನು ಬಿಡುಗಡೆ ಮಾಡಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆದ ಮಾಹಿತಿ ಅಂತಲೇ ನಾವು ಹೇಳಬಹುದು. ಕರ್ನಾಟಕಕ್ಕೆ ಮಂಗಳೂರಿನಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಯಾದ ತುಳು ಭಾಷೆಯು ಗೂಗಲ್ ಟ್ರಾನ್ಸ್ಲೇಟರ್ನಲ್ಲಿ ಸೇರ್ಪಡೆಯನ್ನುಗೊಂಡಿರುತ್ತದೆ. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆದ ಮಾಹಿತಿ, ನೆನಪಿಟ್ಟುಕೊಳ್ಬೇಕಾದ ಮಾಹಿತಿಯಾಗಿರುತ್ತದೆ. ಗೂಗಲ್ ಟ್ರಾನ್ಸ್ಲೇಟರ್ ಅಂತ ನಿಮಗೆ ಗೊತ್ತೇ ಇರ್ಬೋದು. ಇಂಗ್ಲೀಷ್ನಲ್ಲಿ ಒಂದು ವೇಳೆ ಟೈಪ್ ಮಾಡಿದರೆ ನಮಗೆ ಕನ್ನಡದಲ್ಲಿ ಏನಾದರೂ ಆ ಇನ್ಫಾರ್ಮೇಷನ್ ಬೇಕು ಅಂದರೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟರ್ ಅಂತ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಆಗ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ ರೀತಿಯಾಗಿ ನಾವು ಒಂದು ವೇಳೆ ಇಂಗ್ಲೀಷ್ನಲ್ಲಿ ಬರೆದರೆ ಅದು ತುಳು ಲ್ಯಾಂಗ್ವೇಜ್ನಲ್ಲಿ ಬೇಕು ಅಂತ ಅಂದರೆ ಇನ್ನು ಮುಂದೆ ತುಳು ಭಾಷೆಯು ಕೂಡ ಸಿಗುತ್ತದೆ. ಯಾಕಂದರೆ ಗೂಗಲ್ ಟ್ರಾನ್ಸ್ಲೇಟರ್ ತುಳು ಭಾಷೆಯನ್ನು ಸೇರ್ಪಡೆ ಮಾಡಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿರುತ್ತದೆ. ಥ್ಯಾಂಕ್ ಯು.